ವೇದಗಳಲ್ಲಿ ಐದನೆಯದು ಅಂತ ಹೇಳ್ತೇವೆ ಪಂಚಮ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎನ್ನತಕ್ಕಂಥ 4 ವೇದಗಳು ಚತುರ್ವೇದಗಳು ಅಂತ ಏನು ಪ್ರಸಿದ್ಧವಾಗಿವೆ, ಅದರ ಘನತೆಯನ್ನು, ಅದರ ಸಾರವನ್ನು ಒಳಗೊಂಡಂತಹ ಕೃತಿ ಅದು ಮಹಾಭಾರತ. ಮಹಾಭಾರತದಲ್ಲಿ ಇಲ್ಲದೇ ಹೋದಂಥ ವಿಷಯ ಜಗತ್ತಿನಲ್ಲಿಲ್ಲ, ಮಹಾಭಾರತದಲ್ಲಿ ಇರುವುದೇ ಜಗತ್ತಿನಲ್ಲಿದೆ. ಈ ಹಿನ್ನೆಲೆಯಲ್ಲಿ ವೇದವ್ಯಾಸರಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟು ಅವರ ಜನ್ಮದಿನವನ್ನು ವ್ಯಾಸ ಪೂರ್ಣಿಮೆ, ಆಷಾಢ ಪೂರ್ಣಿಮೆ, ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತೇವೆ. ಇಷ್ಟೇ ಸಾಕಂತ ಕೇಳಿದ್ರೆ ಒಬ್ಬ ಬದುಕಿನಲ್ಲಿ ಎಷ್ಟು ಎತ್ತರಕ್ಕೆ ಏರಬಹುದೋ ಅದನ್ನು ಏರಿ ತೋರಿಸಿದವರು ಭಗವಾನ್ ವೇದವ್ಯಾಸರು. ವೇದ ಅಂದರೆ ಜ್ಞಾನದ ರಾಶಿ. ಸಂಪೂರ್ಣವಾದಂಥ ಜ್ಞಾನದ ರಾಶಿಯನ್ನು ಜನರ ಅನುಕೂಲಕ್ಕೋಸ್ಕರ ಕ್ರಮಬದ್ಧವಾಗಿ 4 ವಿಭಾಗ ಮಾಡಿಕೊಟ್ಟದ್ದರಿಂದ ವ್ಯಾಸರಿಗೆ ವೇದವ್ಯಾಸ ಅಂತ ಹೆಸರು ಬಂತು. ವೇದವನ್ನು ವಿಭಾಗ ಮಾಡಿದವರು ಅಂತ ಹೇಳಿ. ಅವರ ದೇಹದ ಬಣ್ಣ ಕಪ್ಪು, ಹಾಗಾಗಿ ಅವರಿಗೆ ಕೃಷ್ಣ ಎನ್ನತಕ್ಕಂಥ ವಿಶೇಷಣ ಸೇರಿಕೊಳ್ಳುತ್ತದೆ. ಯಮುನಾ ನದಿಯ ದ್ವೀಪ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದವರು ವ್ಯಾಸರು, ಹಾಗಾಗಿ ಅವರಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರು. ಪರಾಶರನ ಮಗ ಅವರು. ಅವರ ಪರಿಚಯವೇ ಬಹಳ ಚಂದ. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇಹೇ ಪೌತ್ರಂ. ಶಕ್ತಿ ಮಹರ್ಷಿಯ ಮೊಮ್ಮಗ, ವ್ಯಾಸ ಮಹರ್ಷಿಗಳ ಮರಿಮಗ. ಅನಂತರದಲ್ಲಿ ಪರಾಶರರ ಮಗ, ಶುಕ ತಾತ, ಶುಕ ಮಹರ್ಷಿಗಳ ತಂದೆ, ದೋಷರಹಿತರಾದವರು. ಅಂತಹ ವ್ಯಾಸರಿಗೆ ವಂದಿಸಿದೆವು ಅಂತ ಆದರೆ ಅವರ ಜ್ಞಾನದ ಸ್ವಲ್ಪ ತುತ್ತಾದರೂ ನಮ್ಮ ಹೃದಯಕ್ಕೆ ಬಂದೀತು. ಈ ಹಿನ್ನೆಲೆಯಲ್ಲಿ ಆಷಾಢ ಪೂರ್ಣಿಮೆಯಿಂದ ನಾವು ಗುರುವಿನ ಸ್ಮರಣೆ ಮಾಡಿ ವಿದ್ಯಾಭ್ಯಾಸಕ್ಕೆ ಹೋಗತಕ್ಕಂಥ ಪರಿಪಾಠ ಇತ್ತು. ಮಹಾಭಾರತ ರಚನೆ ಮಾಡಿಕೊಟ್ರು, ವೇದಗಳನ್ನು ವಿಭಾಗ ಮಾಡಿದರು, ತೃಪ್ತಿಯಾಗಲಿಲ್ಲ. ಅತ್ಯಂತ ಶ್ರೇಷ್ಠವಾದಂಥ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿಕೊಡ್ತಾರೆ. ಅದರ ಆಧಾರದಲ್ಲಿಯೇ 3 ಪಂಥಗಳು ಹುಟ್ಟಿಕೊಂಡಿವೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎನ್ನತಕ್ಕಂಥ ಬ್ರಹ್ಮಸೂತ್ರದ ಆಧಾರದಲ್ಲಿ. ಅನಂತರದಲ್ಲಿ 18 ಪುರಾಣಗಳನ್ನು ರಚನೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಯೋಗಿಯಾದರೆ ಎಷ್ಟು ಸಾಧನೆ ಮಾಡಬಹುದು ಎನ್ನುವುದಕ್ಕೆ ವೇದವ್ಯಾಸರಿಗಿಂತಲೂ ದೊಡ್ಡ ನಿದರ್ಶನ ನಮಗೆ ಇಲ್ಲ. ಹಾಗಾಗಿ ಗುರು ಅಂದರೆ ವೇದವ್ಯಾಸರು. ಆ ಗುರುವನ್ನು ಆಧಾರವಾಗಿಟ್ಟುಕೊಂಡು ಪ್ರಾಚೀನ ಪರಂಪರೆಯಲ್ಲಿ ಬಂದಂಥ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡ್ತೇವೆ. ನಮ್ಮ ಹಿಂದಿನ ತಲೆಮಾರಿನ ಎಲ್ಲ ಗುರುಗಳನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಎಲ್ಲರೂ ಅತಿರಥ ಮಹಾರಥರೇ. ಎಂತೆಂಥದ್ದು! ರಾಮಲಕ್ಷ್ಮಣರಿಗೆ ಗುರುವಾಗಿ ದೊರೆತಂತಹ ವಿಶ್ವಾಮಿತ್ರರನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಅಯೋಧ್ಯೆಗೆ ಬರ್ತಾರೆ, ದಶರಥ ಮಹಾರಾಜನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದಶರಥ ಅರಣ್ಯದ ನಡುವಿನಲ್ಲಿ ಯಜ್ಞವನ್ನು ಮಾಡುವಾಗ ರಾಕ್ಷಸರು ಯಜ್ಞ ವೇದಿಕೆಯ ಮೇಲೆ ರಕ್ತ ಮಾಂಸಗಳನ್ನು ಸುರಿದು ಯಜ್ಞವನ್ನು ಹಾಳು ಮಾಡ್ತಾ ಇದ್ದಾರೆ. ಯಜ್ಞ ರಕ್ಷಣೆಗೋಸ್ಕರ ರಾಮಲಕ್ಷ್ಮಣರನ್ನು ಕಳುಹಿಸಿಕೊಡು. ದಶರಥ ಚಿಂತೆ ಮಾಡ್ತಾನೆ. ಕೇವಲ 14 ವರ್ಷದ ಚಿಕ್ಕ ಬಾಲಕ ರಾಮ, ಲಕ್ಷ್ಮಣ ಅವನಿಗಿಂತಲೂ ಚಿಕ್ಕವನು. ಈ ಮಕ್ಕಳು ತಾಟಕಿ ಅನ್ನತಕ್ಕಂಥ ರಾಕ್ಷಸಿಯನ್ನ ಹೇಗೆ ಸಂಹಾರ ಮಾಡಲಿಕ್ಕೆ ಸಾಧ್ಯ? ಆ ಸಮಯದಲ್ಲಿ ಕುಲಗುರುಗಳಾದಂಥ ವಸಿಷ್ಠರು ಮುಂದೆ ಬಂದು ಹೇಳ್ತಾರೆ, ದಶರಥ ಚಿಂತೆ ಮಾಡಬೇಡ, ವಿಶ್ವಾಮಿತ್ರರ ಸಾಮರ್ಥ್ಯ ನಿನಗೆ ಅರಿವಿಲ್ಲ. ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರ ಜೊತೆಯಲ್ಲಿ ಕಳುಹಿಸಿದೆ ಅಂತ ಆದರೆ ಅಪೂರ್ವವಾದಂಥ ಮಂತ್ರಾಸ್ತ್ರಗಳು ಸಿದ್ಧಿಸ್ತವೆ. ನಿನ್ನ ಮಕ್ಕಳು ಜಗತ್ತಿನಲ್ಲಿ ವಿಖ್ಯಾತರಾಗುತ್ತಾರೆ, ಕಳುಹಿಸಿಕೊಡು, ಚಿಂತೆ ಮಾಡಬೇಡ. ಎಂಥ ಭರವಸೆಯ ಮಾತನ್ನು ವಸಿಷ್ಠರು ಹೇಳ್ತಾರೆ. ದುಃಖಿತನಾಗಿ ನಿರ್ವಿಣ್ಣನಾದಂಥ ದಶರಥ ವಸಿಷ್ಠರ ಮಾತನ್ನು ಮನ್ನಿಸಿ ತಾಟಕ ಸಂಹಾರಕ್ಕೆ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮಲಕ್ಷ್ಮಣರನ್ನು ಕಳುಹಿಸಿಕೊಡ್ತಾನೆ. ಆ ಸಮಯದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ತಂದೆಯಾಗಿ, ತಾಯಿಯಾಗಿ, ಅರಣ್ಯದ ನಡುವಿನಲ್ಲಿ ಗುರುವಾಗಿ ಪರಿಪೂರ್ಣ ವ್ಯಕ್ತಿತ್ವವನ್ನು ತೋರ್ಪಡಿಸ್ತಾರೆ. ಅಲ್ಲಿ ರಾಮಲಕ್ಷ್ಮಣರನ್ನ ಎಲ್ಲ ಉಪಚರಿಸ್ತಾ ಬಲ, ಅತಿಬಲ ಎನ್ನತಕ್ಕಂಥ 2 ಶ್ರೇಷ್ಠ ಮಂತ್ರಗಳನ್ನು ಉಪದೇಶಿಸ್ತಾರೆ. ಮುಂದೆ ರಾವಣಾದಿ ಅಸುರರನ್ನ ಸಂಹಾರ ಮಾಡಲಿಕ್ಕೆ ಆ ಶಕ್ತಿ ಅವರಿಗೆ ಪ್ರಯೋಜನಕಾರಿಯಾಗುತ್ತದೆ. ಅಂತಹ ಶಕ್ತಿಯುಳ್ಳವರು ವಿಶ್ವಾಮಿತ್ರರು. ಹೆಚ್ಚೇಕೆ ಕ್ಷತ್ರಿಯ ಬಲಕ್ಕಿಂತಲೂ ಶ್ರೇಷ್ಠವಾದದ್ದು ಬ್ರಹ್ಮ ತೇಜಸ್ಸು ಅಂತ ಅರ್ಥ ಮಾಡಿಕೊಂಡು ವಸಿಷ್ಠರ ಜೊತೆಯಲ್ಲಿ ವಾಗ್ವಾದವನ್ನು ಮಾಡಿ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ, ಬ್ರಹ್ಮ ತೇಜಸ್ಸೇ ನಿಜವಾದ ತೇಜಸ್ಸು ಅಂತ ಹೇಳಿ
ತಪಸ್ಸನ್ನು ಆಚರಿಸಿ ಬ್ರಹ್ಮ ಪದವಿಗೆ ಏರ್ತಾರೆ. ತಪೋಭಂಗವಾದಂತಹ ಸಂದರ್ಭದಲ್ಲಿ ಆ ಸಾಮಾನ್ಯನಾಗಿರತಕ್ಕಂಥ ವ್ಯಕ್ತಿಯನ್ನ ಸ್ವರ್ಗಕ್ಕೆ ಕಳುಹಿಸುವುದಕ್ಕೋಸ್ಕರ, ತ್ರಿಶಂಕುವನ ಸ್ವರ್ಗಕ್ಕೆ ಕಳುಹಿಸುವುದಕ್ಕೋಸ್ಕರ ಇನ್ನೊಂದು ಸ್ವರ್ಗವನ್ನು ನಿರ್ಮಾಣ ಮಾಡಿದವರು ವಿಶ್ವಾಮಿತ್ರರು. ಹಾಗಾಗಿ ವಿಶ್ವಾಮಿತ್ರರಂಥ ಗುರುವನ್ನು ನೆನಪಿಸಿಕೊಳ್ಬೇಕು. ತಪಸ್ಸನ್ನು ಆಚರಿಸಿದಂತಹ ಸಾಮಾನ್ಯನಾದಂತಹ ಕ್ಷತ್ರಿಯ ತಪಸ್ಸಿನ ಬಲದಿಂದಲೇ ಮುಂದೆ ಗಾಯತ್ರಿ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಗಾಯತ್ರಿ ಮಂತ್ರಕ್ಕೆ ಋಷಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ವಿಶ್ವಾಮಿತ್ರರು ಋಷಿ. ಆ ಗುರು ಪರಂಪರೆಯನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸೋದು ಬೇಡವಾ? ಹಾಗಿದ್ರೆ ವ್ಯಾಸರ ಬಗ್ಗೆ ನಾವು ಹೇಳೋದು ಬೇಡವಾ? ವಿಶ್ವಾಮಿತ್ರರ ಬಗ್ಗೆ ಹೇಳೋದು ಬೇಡವಾ? ವಸಿಷ್ಠರ ಬಗ್ಗೆ ನಾವು ಹೇಳಬೇಕು. ಕೌಶಿಕ ಎನ್ನತಕ್ಕಂತಹ ರಾಜ ಅಹಂಕಾರದಿಂದ ಬಂದು ಅದು ಅಲ್ಲಿರತಕ್ಕಂಥ ಆಶ್ರಮದ ಧೇನುವನ್ನು ಎಳೆದುಕೊಂಡು ಹೋಗುವಾಗ ಅಕ್ಷೌಹಿಣಿ ಸೇನೆಯನ್ನು ತೆಗೆದುಕೊಂಡು ಬಂದ. ಕೇವಲ ತನ್ನ ಬ್ರಹ್ಮ ತೇಜಸ್ಸಿನ ಬಲದಿಂದಲೇ ಅಕ್ಷೌಹಿಣಿ ಸೇನೆಯನ್ನು ಭಸ್ಮ ಮಾಡಿದವರು. ಎಂತಹ ಶಕ್ತಿ! ಒಂದು ಯೋಗ ಶಕ್ತಿಗೆ ಎಂತಹ ಬಲ ಇದೆ ಅಂತ ಯೋಚನೆ ಮಾಡಬೇಕು. ಹಾಗಾಗಿ ಯೋಗಿ ಎನ್ನುವವನು ಎಲ್ಲರಿಗಿಂತಲೂ ಎತ್ತರದವನು. ನಾನು ಮೊದಲಿನ ಮಾತಿಗೆ ಬರಲಿಕ್ಕೆ ನಮ್ಮ ಹಿಂದೆಲ್ಲ ಗುರು ಪರಂಪರೆಯನ್ನು ಯಾಕೆ ನೆನಪಿಸಬೇಕು ಅಂತಂದ್ರೆ ಯೋಗದ ಬಲದಿಂದ ಎತ್ತರಕ್ಕೆ ಏರಿದವರು ಅವರೆಲ್ಲ. ಸಂದೀಪನಿ ಮಹರ್ಷಿಗಳನ್ನ ನೆನಪಿಸಿಕೊಳ್ಳಿ. ಕೃಷ್ಣ ಸುಧಾಮರಿಗೆ ಕಲಿಸಿದಂತಹ ಸಂದೀಪನಿ ಮಹರ್ಷಿಗಳು ಎಷ್ಟು ಚಂದದ ಪಾಠ ಹೇಳಿರಬೇಕು. ಬಡತನದ ಬೇಗೆಯಲ್ಲಿ ಬೆಂದವನು ಸುಧಾಮ, ದ್ವಾರಕೆಯ ಅರಮನೆಯಲ್ಲಿ ರಾಜಸುಖವನ್ನು ಅನುಭವಿಸುವವನು ಕೃಷ್ಣ. ಆದರೆ ದ್ವಾರಕೆಯ ಅರಮನೆಗೆ ಬಂದಾಗ ಸುಧಾಮನನ್ನ ಕರೆದು ಸ್ವರ್ಣಪೀಠದಲ್ಲಿಟ್ಟು ಉಪಚರಿಸಿ ಹೊನ್ನಿನ ಮನೆಯನ್ನು ಸುರಿಸಿದನಲ್ಲ ಆ ಕೃಷ್ಣ. ಗುರುವಿನಿಂದ ಎಂಥ ವಿದ್ಯೆ ದೊರಕಿರಬೇಕು ಅವರಿಗೆ. ಸ್ವಾಮಿ ವಿವೇಕಾನಂದರ ಗುರುವಾದಂಥ ರಾಮಕೃಷ್ಣ ಪರಮಹಂಸನ ತೆಗೆದುಕೊಳ್ಳಿ. ಪರಮಯೋಗಿ, ಮೈಮೇಲಿನ ಪ್ರಜ್ಞೆ ಇಲ್ಲದೆ ನಿರಂತರವಾಗಿ ತಪಸ್ಸಿನಲ್ಲಿ ನಿರತರಾಗಿರುತ್ತಾರೆ. ಗದಾಧರ ಅಂತ ಅವರ ಮೊದಲಿನ ಹೆಸರು. ಮಾವಿನ ಮರದ ಅಡಿಯಲ್ಲಿ ತಪಸ್ಸನ್ನು ಆಚರಿಸ್ತಾ ಕುಳಿತಾಗ ಸರ್ಪ ಮೈ ಮೇಲೆ ಹರಿತಾ ಇದ್ರೂ ಪ್ರಜ್ಞೆ ಇರಲಿಲ್ಲವಂತೆ. ವಿಷ ಸರ್ಪ ಮೈ ಮೇಲೆ ಹರಿದರೂ ಪ್ರಜ್ಞೆ ಇಲ್ಲದೆ ಆ ಯೋಗದ ಸ್ಥಿತಿಯನ್ನು ತುತ್ತ ತುದಿಯನ್ನು ತಲುಪ್ತಾರೆ ಅಂತಾದರೆ ಎಂತಹ ಗುರು ಮಹಿಮೆ ಇರಬಹುದು. ಹಾಗಾಗಿ ನಮ್ಮ ಮಕ್ಕಳಿಗೆ ಪ್ರೇರಣೆ ಕೊಡಬೇಕು ಅಂತಾದರೆ, ಉತ್ತಮವಾದಂತಹ ಭವ್ಯ ಭಾರತವನ್ನು ನಾವು ಕಟ್ಟಬೇಕು ಅಂತಾದರೆ ಈ ಗುರು ಪರಂಪರೆಯನ್ನೆಲ್ಲ ಮಕ್ಕಳಿಗೆ ಒಮ್ಮೆ ಅರಿವು ಮೂಡಿಸಬೇಕು. ಹೀಗೆ ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ವಿಶಿಷ್ಟವಾದಂತಹ ಜ್ಞಾನ ನಮ್ಮ ಬಗ್ಗೆ ನಮಗೆ ಪ್ರೀತಿ ಬೆಳೆದೇ ಹೋದರೆ ರಾಷ್ಟ್ರ ರಕ್ಷಣೆ ಸಾಧ್ಯ ಇಲ್ಲ. ನಮ್ಮ ಬಗ್ಗೆ ನಮಗೆ ಅಭಿಮಾನ ಇಲ್ಲದಿದ್ದರೆ ನಾವೇನು ಹೇಳಬಲ್ಲೆವು? ನಮಗೆ ರಾಷ್ಟ್ರದಲ್ಲಿ ಕಂಡದೆಲ್ಲ ದೋಷವೇ ಆಗಿ ಕಾಣ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಹಿರಿಮೆಯನ್ನು ನಾವು ಹೀಗೆ ಹೇಳ್ತಾ ಹೋದರೆ ಇಂತಿಂಥವರು ಈ ಭೂಮಿಯಲ್ಲಿ ಅವತರಿಸಿ ಹೋಗಿದ್ದಾರೆ, ಲೋಕ ಕಲ್ಯಾಣಕ್ಕೋಸ್ಕರ ತಮ್ಮ ಜೀವನವನ್ನು ಸವೆಸಿದ್ದಾರೆ, ಅವರು ನಮಗೆ ಮಾರ್ಗದ ದೀಪವಾಗಬೇಕು ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳಿದರೆ ಯಾವ ಮಕ್ಕಳು ಪ್ರೇರಣೆ ಪಡೆಯುವುದಿಲ್ಲ. ಅಂತಹ ಪ್ರೇರಣೆಯನ್ನು ನಾವು ಮಕ್ಕಳಿಗೆ ಕೊಡಬೇಕಾಗಿದೆ. ಇನ್ನೊಂದು ಕಥೆಯನ್ನು ಹೇಳಿ, ನನಗೆ ಅರ್ಧ ಗಂಟೆ ಕೊಟ್ಟಿದ್ದಾರೆ, ಇನ್ನು 5 ನಿಮಿಷ